ಹಲೋ ಫ್ರೆಂಡ್ಸ್, ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ. ಸ್ನೇಹಿತರ, ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ನಾವು ಊಹಿಸದೆ ಬರುವ ಬಿರುಗಾಳಿಗಳು ಬರುತ್ತವೆ. ಅವು ನನ್ನ ಹೃದಯವನ್ನು ಮತ್ತು ನಮ್ಮ ಬದುಕನ್ನು ಬದಲಿಸುತ್ತವೆ. ಇಂದಿನ ಈ ಕತೆ ಇಂಥದ್ದೇ ಒಂದು ಬದುಕಿನ ಹಾದಿಯಲ್ಲಿ ನಡೆದುಕೊಂಡು ಹೋಗುತ್ತಿರುವ ಸೌಮ್ಯ ಅವರ ಕಥೆಯಾಗಿದೆ. ಇವರು 34 ವರ್ಷದ ಸೌಮ್ಯರು ಆಗಿದ್ದಾರೆ. ಮೈಸೂರು ಮೂಲದವರು, ಮಧ್ಯಮ ವರ್ಗದ ಸುಂದರ ಕುಟುಂಬದಲ್ಲಿ ಹುಟ್ಟಿ ಬೆಳೆದವರು. ಬಾಲ್ಯದಿಂದಲೇ ಸ್ವಯಂ ಹಾಗೂ ಮೃದು ನಡತೆ, ಕರುಣೆ ಈ ಎಲ್ಲ ಗುಣಗಳನ್ನು ಅವಳು ಹಂಚಿಕೊಂಡಿದ್ದಾಳೆ ಎಂದು ಕೂಡ ತಿಳಿಸಲಾಗ್ತಿದೆ. ಹಾಗೆ ಸ್ನೇಹಿತರೆ, ಇಂತಹ ಸೌಮ್ಯರಿಗೆ ನೀವು ಜೀವನ ಕೊಡುವಂತಹ ವ್ಯಕ್ತಿಯಾಗಿದ್ದರೆ ಅಥವಾ ಇವರ ಫೋನ್ ನಂಬರ್, ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ಸೆಂಡ್ ಮಾಡುತ್ತೇವೆ. ಹಾಗೆ ಇವರ ಹಿಂದಿನ ಜೀವನವನ್ನು ಹಾಗೂ ಅವರ ಮದುವೆಯ ಬಗ್ಗೆ ನೋಡಿದ್ರೆ, ಅವಳು 26ರ ಹರೆಹರೆಯದಲ್ಲಿ ಪ್ರೀತಿಯಿಂದ ವಿವಾಹವಾದಳು. ಮದುವೆಯ ನಂತರ ಜೀವನ ಸುಂದರವಾಗಿ ಸಾಗುತ್ತಿತ್ತು. ಆದರೆ ವಿಧಿ ಬೇರೆ ಬರಹವನ್ನು ಬರೆದಿತ್ತು. ಪತಿಯು ಅನಾರೋಗ್ಯದಿಂದ ಕೇವಲ 5 ವರ್ಷಗಳಲ್ಲೇ ಈ ಲೋಕವನ್ನು ಬಿಟ್ಟು ಹೋದರು. ಈ ಆಘಾತದಿಂದ ಅವಳ ಬದುಕು ಕತ್ತಲೆಯಾದಂತಾಗಿತ್ತು ಎಂದು ತಿಳಿಸಲಾಗ್ತಿದೆ. ಕೆಲ ಕಾಲ ಅವಳು ತನ್ನ ಜೀವನವನ್ನು ನಿಲ್ಲಿಸಿದಂತಾಗಿತ್ತು. ಕುಟುಂಬದ ಬೆಂಬಲವಿದ್ದರೂ ಹೃದಯದ ಖಾಲಿತನ ಯಾರೂ ತುಂಬಲು ಸಾಧ್ಯವಾಗಲಿಲ್ಲ. ಅದಕ್ಕಾಗಿ ಅವರು ಈಗ ಈ ನಿರ್ಧಾರವನ್ನು ಮಾಡಿದ್ದಾರೆ ಎಂದು ಕೂಡ ತಿಳಿಸಲಾಗಿದೆ. ಹಾಗೆ ಅವರ ಈಗಿನ ಸ್ಥಿತಿಯನ್ನು ನಾವು ನೋಡಿದ್ರೆ, ಇಂದು ಸೌಮ್ಯ ಆತ್ಮವಿಶ್ವಾಸದಿಂದ ಮತ್ತೆ ಬದುಕನ್ನು ಪ್ರೀತಿಯಿಂದ ತುಂಬಲು ತಯಾರಾಗಿದ್ದಾಳೆ. ಅವಳಿಗೆ ಸಂಗಾತಿ ಎಂದರೆ ಕೇವಲ ಗಂಡ ಅಲ್ಲ, ಅವಳ ಮನಸ್ಸುಗಳನ್ನು, ನೋವನ್ನು, ಕನಸುಗಳನ್ನು ಅರ್ಥ ಮಾಡಿಕೊಳ್ಳುವ ವ್ಯಕ್ತಿಯಾಗಿರಬೇಕು ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಅವಳು ಶಿಕ್ಷಣ ಪಡೆದಿರುವವಳು, ಉದ್ಯೋಗದಲ್ಲಿದ್ದಾರೆ, ಸ್ವಾತಂತ್ರ್ಯವಾಗಿದ್ದಾರೆ. ಆದರೆ ಒಬ್ಬ ಮನುಷ್ಯನ ಹಿತ, ಬಾಳಿನ ಹಂಚಿಕೆ, ಬೆಂಬಲ ಇವತ್ತು ಅವಳಿಗೆ ಬೇಕಾಗಿದೆ ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಅವಳ ವರನಲ್ಲಿ ಇರಬೇಕಾದಂತಹ ಬಯಕೆಗಳು ಈ ರೀತಿ ಇರಬೇಕು ಎಂದು ತಿಳಿಸಿದ್ದಾರೆ. ಅವಳು 35 45 ವಯಸ್ಸಿನ ಒಬ್ಬ ವ್ಯಕ್ತಿಯನ್ನು ಹುಡುಕುತ್ತಿದ್ದಾರೆ. ಹಾಗೆ ಜವಾಬ್ದಾರಿ ಮನಸ್ಸಿನ, ಮೃದು ಸ್ವಭಾವದ ವ್ಯಕ್ತಿಯನ್ನು ಬಯಸುತ್ತಿದ್ದಾಳೆ. ಅವನು ಮದುವೆಯಾಗಿರಬಹುದು, ವಿಧವನಾಗಿರಬಹುದು, ವಿಚ್ಛೇದಿತನಾಗಿರಬಹುದು, ಆದರೆ ಅವಳನ್ನು ಗೌರವಿಸುವವನು ಆಗಿರಬೇಕು ಅಷ್ಟೇ ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಮಕ್ಕಳಿಲ್ಲದಿದ್ದರೂ ಅವಳಿಗೆ ತೊಂದರೆ ಇಲ್ಲವಂತೆ, ಏಕೆಂದರೆ ಅವಳು ಬಾಳನ್ನು ಅರ್ಥ ಮಾಡಿಕೊಳ್ಳುವ ಹೃದಯವನ್ನು ಹುಡುಕುತ್ತಿದ್ದಾಳೆ ಎಂದು ತಿಳಿಸಿದ್ದಾರೆ. ಹಾಗೆ ಅವಳ ಹೃದಯದ ಮಾತುಗಳನ್ನು ನಾವು ನೋಡೋದಾದರೆ, ನನ್ನ ಬದುಕಿನಲ್ಲಿ ಮತ್ತೆ ಒಂದು ನಗು ಮೂಡಿಸಲು, ನನ್ನ ಕೈ ಹಿಡಿದು ಮುಂದೆ ನಡೆಯಲು ಒಬ್ಬ ಪ್ರಾಮಾಣಿಕ ಸಂಗಾತಿ ಬೇಕಿದೆ. ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ 100ಗೆ 200% ಇವರ ಫೋನ್ ನಂಬರನ್ನು ಸೆಂಡ್ ಮಾಡುತ್ತೇವೆ. ಧನ್ಯವಾದಗಳು.